ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಸುಲಭವಾಗಿ ಸಿಗುವ ವಸ್ತು ಯಾವಾಗಲೂ ನಮ್ಮೊಂದಿಗೆ ಇರುವುದಿಲ್ಲ ಮತ್ತು ಯಾವ ವಸ್ತು ಯಾವಾಗಲೂ ಇರುತ್ತದೋ ಅದು ಸುಲಭವಾಗಿ ಸಿಗುವುದಿಲ್ಲ. ಜೀವನ ತುಂಬ ಸುಂದರವಾಗಿದೆ. ಕೆಲವೊಮ್ಮೆ ನಗಿಸುತ್ತದೆ, ಕೆಲವೊಮ್ಮೆ ಅಳಿಸುತ್ತದೆ. ಆದರೆ ಜೀವನದ ಜನಸಂದಣಿಯಲ್ಲಿ ಖುಷಿಯಾಗಿರುವವರ ಮುಂದೆ ಜೀವನವು ತಲೆಬಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಜೈ ಮಾತಾದಿ. ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಅದೃಷ್ಟವೇ ಬದಲಾಗಿದೆ. ಈಗ ನಮ್ಮ ಅದೃಷ್ಟ ಕೆಟ್ಟಿದೆ ಎಂದು ಹೇಳಬೇಡಿ. ಏಕೆಂದರೆ ಸ್ನೇಹಿತರೆ, ಈಗ ನಿಮಗೆ ನಮ್ಮ ಅದೃಷ್ಟ ಕೆಟ್ಟಿದೆ ಅಥವಾ ಭಗವಂತ ನಮಗೆ ಏನೂ ಕೊಡಲಿಲ್ಲ ಎಂದು ಹೇಳುವ ಅವಕಾಶ ಸಿಗುವುದಿಲ್ಲ. ಏಕೆಂದರೆ ಇಂದು ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನಕ್ಕೆ ತುಂಬ ದೊಡ್ಡ ಸಂತೋಷದ ಸುದ್ದಿ ಬರುತ್ತಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇನೆ. ಇಂದು ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನದಲ್ಲಿ ಒಂದು ತುಂಬ ದೊಡ್ಡ ಅದ್ಭುತ ಬದಲಾವಣೆ ಆಗಲಿದೆ. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇವೆ, ನಿಮಗೆ ಪೂರ್ತಿ 17 ಲಕ್ಷದ ಲಾಟರಿ ಹೊಡೆಯಲಿದೆ. ಹೌದು, ಒಂದು ರೀತಿಯಲ್ಲಿ ಹೇಳುವುದಾದರೆ ಪೂರ್ತಿ 17 ಲಕ್ಷ ಒಟ್ಟಿಗೆ ನಿಮಗೆ ಸಿಗಲಿದೆ. ಮತ್ತು ಯಾವುದಾದರೂ ಕಾರಣದಿಂದ ಇದು ತಪ್ಪಾದರೆ ನಾನು ನಿಮಗೆ ಬೇಡಿದ ಬಹುಮಾನ ಕೊಡುತ್ತೇನೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಭಗವಾನ್ ಶ್ರೀ ಕೃಷ್ಣಾಜಿ ಅವರ ಆಶೀರ್ವಾದದಿಂದ ಮತ್ತು ಭಗವಾನ್ ಶ್ರೀ ರಾಧಾಜಿ ಅವರ ಆಶೀರ್ವಾದದಿಂದ ಸಿಗಲಿದೆ. ಇಂದಿನವರೆಗೆ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ತುಂಬ ದೊಡ್ಡ ನಿಧಿ ನಿಮಗಾಗಿ ಕಾತುರದಿಂದ ಕಾಯುತ್ತಿದೆ. ಅದು ನನ್ನ ಪ್ರೀತಿಯ ಸ್ನೇಹಿತರೆ ಇಂದು ಮಧ್ಯಾಹ್ನ 3:59 ನಂತರ ನಿಮ್ಮ ರಾಶಿಯವರಿಗೆ ಸಿಗಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಆದ್ದರಿಂದ ಯಾರು ಈ ವಿಡಿಯೋವನ್ನು ತಮಾಷೆ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ. ಯಾರು ತಮಾಷೆ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಇಂದು ಮಾತ್ರವಲ್ಲ, ಇಡೀ ಜೀವನ ಪಶ್ಚಾತ್ತಾಪ ಪಡುತ್ತಾರೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಇಂದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ವಿಶೇಷ ಮತ್ತು ತುಂಬ ಮುಖ್ಯವಾಗಿರಲಿದೆ. ಸ್ನೇಹಿತರೆ, ಈಗ ನೀವು ನಿಮ್ಮ ಕೆಟ್ಟ ಸಮಯಕ್ಕೆ ವಿದಾಯ ಹೇಳಿ ಸ್ನೇಹಿತರೆ, ಶಾಶ್ವತವಾಗಿ. ಏಕೆಂದರೆ ಈಗ ನಿಮಗೆ ಬಡತನದಿಂದ ಮತ್ತು ದಾರಿದ್ರ್ಯತನದಿಂದ ಶಾಶ್ವತವಾಗಿ ಮುಕ್ತಿ ಸಿಗಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಹೊಸ ಜೀವನದ ಆರಂಭವಾಗಲಿದೆ. ಈಗ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಗತಿ, ದೊಡ್ಡ ದೊಡ್ಡ ಯಶಸ್ಸನ್ನು ಪಡೆಯುತ್ತೀರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಹೇಳುತ್ತೇವೆ, ಭಗವಾನ್ ಶ್ರೀ ರಾಧಾರಾಣಿಜಿ ಅವರ ಆಶೀರ್ವಾದದಿಂದ ಒಂದಲ್ಲ ಮೂರು ದೊಡ್ಡ ಶುಭ ಸಂಕೇತಗಳು ಸಿಕ್ಕಿವೆ. ಅವುಗಳನ್ನು ತಿಳಿದು ನಿಮಗೆ ತುಂಬ ಸಂತೋಷವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ವಿಡಿಯೋದ ಒಂದು ಸಣ್ಣ ಭಾಗವನ್ನು ಕೂಡ ಮಿಸ್ ಮಾಡಬೇಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ವಿಷಯಗಳನ್ನು ನೀವು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗಿ. ಇದರಿಂದ ನಿಮಗೆ ತುಂಬ ದೊಡ್ಡ ಲಾಭವಾಗುತ್ತದೆ. ಆದ್ದರಿಂದ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನನ್ನದೊಂದು ವಿನಂತಿ, ನಿಮ್ಮೆಲ್ಲರಲ್ಲೂ ಒಂದು ಸಣ್ಣ ಮನವಿ ಇದೆ. ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧಾರಾಣಿ ಎಂದು ಬರೆಯಿರಿ. ಶ್ರೀ ರಾಧಾರಾಣಿಜಿ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇನೆ, ಇಂದು ಮಧ್ಯಾಹ್ನ 3:59 ನಂತರ ಗ್ರಹಗಳ ಚಲನೆ ಬದಲಾಗಲಿದೆ. ಇದರಿಂದ ಈಗ ನಿಮ್ಮ ಜಾತಕದಲ್ಲಿ ಧನಲಾಭದ ಯೋಗಗಳು ರೂಪುಗೊಳ್ಳುತ್ತಿವೆ. ಹೌದು, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ಹೇಳುತ್ತೇನೆ, 4 ದಿಕ್ಕುಗಳಿಂದ ಹಣ ಬರುವ ಸಂಪೂರ್ಣ ಸಾಧ್ಯತೆ ಇದೆ. 4 ದಿಕ್ಕುಗಳಿಂದ ಲಾಭವೇ ಲಾಭ ಆಗುತ್ತದೆ ಮತ್ತು ಹಣದ ಒಳಹರಿವು ಶುರುವಾಗಲಿದೆ. ಈಗ ನಿಮಗೆ ಪ್ರತಿಯೊಂದು ಮೂಲದಿಂದ ದೊಡ್ಡ ಲಾಭವಾಗುತ್ತದೆ. ವಿಶೇಷವಾಗಿ ವ್ಯಾಪಾರ ಮಾಡುವ ಎಲ್ಲರಿಗೂ ಇಂದಿನ ಈ ದಿನ ನಿಮಗೆ ಒಳ್ಳೆಯ ದಿನವಾಗುತ್ತದೆ. ಇಂದು ನಿಮಗೆ ಭೂಮಿ ಭವನದಿಂದ ಲಾಭವಾಗುತ್ತದೆ. ನೀವು ಭೂಮಿ ಭವನ ಇತ್ಯಾದಿಗಳನ್ನು ಖರೀದಿಸಿದರೆ ಅದರಲ್ಲೂ ಇಂದು ನಿಮಗೆ ಲಾಭ ಕಾಣಬಹುದು. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೆ, ಭಗವಂತನ ಮನೆಗೆ ತಡವಾಗಬಹುದು ಆದರೆ ಅನ್ಯಾಯ ಆಗುವುದಿಲ್ಲ. ನೋಡಿ ಭಗವಂತ ಅದ್ಭುತ ಲೀಲೆ. ಹೌದು ಸ್ನೇಹಿತರೆ, ಭಗವಂತನ ವಿಶೇಷ ಆಟ ಯಾರಿಗೂ ಅರ್ಥವಾಗುವುದಿಲ್ಲ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗಾಗಿ ತುಂಬ ವಿಶೇಷವಾಗಿದೆ. ಮನೆಯ ಕೋಣೆಯಲ್ಲೆಲ್ಲ ಖಾಲಿ ಇದ್ದಾಗ ಮಾತ್ರ ಈ ವಿಡಿಯೋ ನೋಡಿ. ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ಮಾತ್ರ ಸದ್ದಿಲ್ಲದೆ ಈ ವಿಡಿಯೋ ನೋಡಿ. ಭಗವಂತ ಇಂದು ನಿಮ್ಮನ್ನು ಶ್ರೀಮಂತ ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ನಾನು ಹೇಳುತ್ತೇನೆ, ಇಡೀ ಆಟ ಮೇಲಿರುವ ಆ ಪರಮಾತ್ಮನದ್ದೇ. ಏಕೆಂದರೆ ಬರೆಯುತ್ತಾರೆ ಮತ್ತು ಅಳಿಸುತ್ತಾರೆ.
ಕೂಡ, ಅವರು ದಿಕ್ಕು ದಿಕ್ಕು ಅಲೆಯುವಂತೆ ಮಾಡುವವರು ಕೂಡ, ಅವರು ಒಳ್ಳೆಯ ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿ ಕಾಣಿಸದಿದ್ದರೂ ಕೊನೆಯಲ್ಲಿ ಜೊತೆ ನಿಭಾಯಿಸುವವರು ಕೂಡ, ಅವರು ಸ್ನೇಹಿತರೆ. ಈಶ್ವರನ ಮಹಿಮೆ ದೊಡ್ಡದು. ಯಾರ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತಿದೆಯೋ ಅದು ಕೂಡ ಈಶ್ವರನ ಇಚ್ಛೆಯಿಂದಲೇ ನಡೆಯುತ್ತಿದೆ, ಮತ್ತು ಯಾರ ಜೀವನದಲ್ಲಿ ಕೆಟ್ಟದ್ದು ನಡೆಯುತ್ತಿದೆಯೋ ಅದು ಕೂಡ ಈಶ್ವರನ ಇಚ್ಛೆಯಿಂದಲೇ ನಡೆಯುತ್ತಿದೆ. ವ್ಯತ್ಯಾಸ ಎಷ್ಟೇ, ಅದು ಎಲ್ಲ ಕರ್ಮಗಳ ಫಲ. ಹೌದು ಸ್ನೇಹಿತರೆ, ನೀವು ಒಳ್ಳೆಯ ಕರ್ಮ ಮಾಡಿದರೆ ನನ್ನ ಪ್ರೀತಿಯ ಸ್ನೇಹಿತರೆ ತುಂಬ ಒಳ್ಳೆಯ ಫಲ ಸಿಗುತ್ತದೆ, ಮತ್ತು ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದ್ದೇ ಫಲ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ಕರ್ಮದ ಫಲ ಇಂದು ಇಲ್ಲದಿದ್ದರೂ ನಾಳೆ ಸಿಕ್ಕೇ ಸಿಗುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮಗೆ ಹೇಳುತ್ತೇವೆ, ಇಂದು ಸಂಜೆ ಮಧ್ಯಾಹ್ನ 3:59 ನಂತರ ಏನಾಗಲಿದೆಯೋ ಅದನ್ನು ಕೇಳಿ ಎಲ್ಲರ ಕಣ್ಣು ಹೊರಗೆ ಬರುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಇಂತಹ ಬದಲಾವಣೆ ಇಂದಿನವರೆಗೆ ನಿಮ್ಮ ಜೀವನದಲ್ಲಿ ಆಗಿರುವುದಿಲ್ಲ. ಇಂದು ಮಧ್ಯಾಹ್ನ 3:59 ನಂತರ ನೀವು ಎಲ್ಲರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ತರಲಿದೆ. ಹೌದು ಸ್ನೇಹಿತರೆ, ಹೇಳುತ್ತೇನೆ, ಇಂದು ಮಧ್ಯಾಹ್ನ 3:59 ನಂತರ ಈ ಅದ್ಭುತ ಬದಲಾವಣೆ ನಿಮ್ಮೆಲ್ಲರ ಜೀವನವನ್ನು ಸ್ವರ್ಗ ಮಾಡುತ್ತದೆ. ಹೌದು ಸ್ನೇಹಿತರೆ, ನನ್ನ ಈ ಭವಿಷ್ಯವಾಣಿ ತಪ್ಪು ಎಂದು ಸಾಬೀತು ಮಾಡುವಷ್ಟು ಶಕ್ತಿ ಯಾರಲ್ಲೂ ಇಲ್ಲ. ಸ್ನೇಹಿತರೆ, ಹೇಳುವುದರ ತಾತ್ಪರ್ಯ ಏನೆಂದರೆ, ಇಂದಿನಿಂದ ನಾವು ಸನ್ಯಾಸ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಸ್ನೇಹಿತರೆ, ನಾವು ನಿಮಗೆ ಇಷ್ಟೊಂದು ವಿನಂತಿ ಮಾಡುತ್ತೇವೆ, ಇಂದಿನ ಈ ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಿ. ಇಂದು ಈ ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡುವ ವ್ಯಕ್ತಿ, ನಾನು ಪೂರ್ಣ ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ, ಅವನು ಶ್ರೀಮಂತನಾಗುತ್ತಾನೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತ್ಯಂತ ದೊಡ್ಡ ವಿಷಯ ಯಾವುದಾದರೂ ಇದ್ದರೆ ಅದು ಹಣ. ಸ್ನೇಹಿತರೆ, ಹಣ. ಕೆಲವರು ಹಣಕ್ಕಾಗಿ ತಮ್ಮವರಿಂದ ದೂರ ಇರುತ್ತಿದ್ದಾರೆ, ಏಕೆಂದರೆ ಈ ಹಣವೇ ತಮ್ಮವರನ್ನು ಪರರನ್ನಾಗಿ ಮಾಡುತ್ತದೆ, ಮತ್ತು ಈ ಹಣವೇ ಪರರನ್ನು ಕೂಡ ತಮ್ಮವರನ್ನಾಗಿ ಮಾಡುತ್ತದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನಿಮಗೆ ಹಣದ ಮಹತ್ವ ಅರ್ಥ ಮಾಡಿಕೊಳ್ಳಬೇಕಾದರೆ ಯಾರಾದರೂ ಒಬ್ಬರಿಂದ ಕೇಳಿ ನೋಡಿ. ಒಂದು ಬಾರಿ ಅವನು ಮೊದಲ ನೋಟದಲ್ಲೇ ಇಲ್ಲ ಎನ್ನುತ್ತಾನೆ. ಹೌದು, ಅವನ ಕಣ್ಣಿನಲ್ಲಿ ಎಲ್ಲ ಎದ್ದು ಕಾಣಿಸುತ್ತದೆ, ಆದರೂ ಅವನು ಏನು ಹೇಳುವುದಿಲ್ಲ. ಆದರೆ ಅವನ ಕಣ್ಣುಗಳನ್ನು ನೋಡಿದರೆ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ, ಅವನು ಸ್ಪಷ್ಟವಾಗಿ ನಿರಾಕರಿಸುತ್ತಿದ್ದಾನೆ ಎಂದು. ಆದರೆ ಸ್ನೇಹಿತರೆ, ಚಿಂತೆ ಮಾಡಬೇಡಿ, ಭಗವಂತನ ಮೇಲೆ ನಂಬಿಕೆ ಇಡಿ. ಭಗವಂತ ಎಲ್ಲರ ಖಾಲಿ ಚೀಲವನ್ನು ತುಂಬುತ್ತಾನೆ, ಎಲ್ಲರ ಚೀಲದಲ್ಲಿ ಸಂತೋಷ ತುಂಬುತ್ತಾನೆ. ಕೇವಲ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ. ಒಂದು ದಿನ ಇಂದು ಕೆಟ್ಟ ಸಮಯ ನಡೆಯುತ್ತಿದ್ದರೆ ಏನು ಆಯಿತು, ಬರುವ ಸಮಯ ಕೆಟ್ಟದಾಗಿರುವುದಿಲ್ಲ. ಹೌದು ಸ್ನೇಹಿತರೆ, ಸಮಯವೇ ಒಂದು ರೀತಿಯ ಮಂತ್ರ ಇದ್ದಂತೆ. ಅದು ಬಡವರನ್ನು ಶ್ರೀಮಂತರನ್ನಾಗಿ ಮತ್ತು ಶ್ರೀಮಂತರನ್ನು ಬಡವರನ್ನಾಗಿ ಮಾಡುತ್ತದೆ. ಹೌದು ಸ್ನೇಹಿತರೆ, ಈ ಸಮಯವೇ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡುತ್ತದೆ ಮತ್ತು ರಾಜನನ್ನು ಭಿಕ್ಷುಕನನ್ನಾಗಿ ಮಾಡುತ್ತದೆ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಸಮಯದ ಹೊಡೆತದಿಂದ ಯಾರೂ ತಪ್ಪಿಸಿಕೊಂಡಿಲ್ಲ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಸ್ವಲ್ಪ ತಡವಾಗಬಹುದು, ಆದರೆ ಸರಿಯಾಗುತ್ತದೆ. ನೀವು ಏನನ್ನು ಬಯಸುತ್ತೀರೋ ಅದೇ ಆಗುತ್ತದೆ. ನಿಮ್ಮನ್ನು ಇತರರೊಂದಿಗೆ ಎಂದಿಗೂ ಹೋಲಿಸಬೇಡಿ, ಏಕೆಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರು ಹೊಳೆಯುತ್ತಾರೆ, ಆದರೆ ತಮ್ಮ ತಮ್ಮ ಸಮಯದಲ್ಲಿ. ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಅರ್ಥವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಜೈ ಗುರೂಜಿ. ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಮಧ್ಯಾಹ್ನ 3:59 ನಂತರ ನಿಮಗೆ ಯಾವ ದೊಡ್ಡ ಸಂತೋಷದ ಸುದ್ದಿ ಸಿಗಲಿದೆ ಎಂದು ತಿಳಿಯೋಣ. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ, ಯಾವ ರೀತಿಯ ಭಗವಂತನ ಸಹಾಯ ನಿಮಗೆ ಸಿಗುತ್ತದೆ, ಎಲ್ಲದರ ಬಗ್ಗೆಯೂ ನಾವು ವಿಸ್ತಾರವಾಗಿ ಚರ್ಚಿಸುತ್ತೇವೆ. ಕೊನೆಯವರೆಗೂ ಖಂಡಿತ ನೋಡಿ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇನೆ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇಂದಿನ ದಿನವು ನಿಮಗೆ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಮುಂದೆ ಹೋಗುವ ಸಂಕೇತವನ್ನು ಕೊಡುತ್ತಿದೆ. ನಿಮ್ಮ ಸುತ್ತಲೂ ಕೆಲವು ಜನರು ಸಕ್ರಿಯವಾಗಬಹುದು, ಅವರು ನಿಮ್ಮ ಯೋಜನೆಗಳಿಗೆ ಅಡ್ಡಿ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದೇ ಉತ್ತಮ. ಯೋಚಿಸದೆ ಇಂದು ಯಾವುದೇ ಕೆಲಸ ಮಾಡುವುದು ಮುಂದೆ ಹೋಗಿ ತೊಂದರೆಯಾಗುತ್ತದೆ. ಆದ್ದರಿಂದ ಈ ವಿಷಯವನ್ನು ಖಂಡಿತ ಗಮನದಲ್ಲಿಡಿ. ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದ ಜನರಿಗೆ ಏರಿಳಿತಗಳನ್ನು ನೋಡಬೇಕಾಗಬಹುದು, ಆದರೆ ಗಾಬರಿ ಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ಎಲ್ಲ ವಿಷಯಗಳು ಜೀವನದಲ್ಲಿ ನಡೆಯುತ್ತಲೇ ಇರುತ್ತವೆ. ಇದರ ಮೇಲೆ ಹೆಚ್ಚು ಗಮನ ಕೊಡಬೇಡಿ. ಮಕ್ಕಳ ಭವಿಷ್ಯ ಮತ್ತು ವೃತ್ತಿಯನ್ನು ಕುರಿತು ನೀವು ಗಂಭೀರವಾಗಿ ಯೋಚಿಸುತ್ತೀರಿ ಮತ್ತು ಯಾವುದೋ ಹಳೆಯ
ಮುಖ್ಯ ನಿರ್ಧಾರ ತೆಗೆದುಕೊಳ್ಳಬಹುದು. ಕುಟುಂಬದ ಸದಸ್ಯರ ಮುಖದಲ್ಲಿ ನಗುವನ್ನು ನೋಡಿ ನಿಮ್ಮ ಮನಸ್ಸು ತುಂಬ ಸಂತೋಷವಾಗಿರುತ್ತದೆ. ಅದೇ ನಿಂತು ಹೋದ ಅಥವಾ ಸಾಲ ಕೊಟ್ಟ ಹಣ ವಾಪಸ್ ಸಿಗುವುದರಿಂದ ದೊಡ್ಡ ನೆಮ್ಮದಿ ಅನುಭವವಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ಹೇಳುತ್ತೇವೆ. ಇಂದು ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಅಪೂರ್ಣ ಮತ್ತು ಅಗತ್ಯ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸುವುದರ ಮೇಲೆ ಇರುತ್ತದೆ. ಆತುರದಿಂದ ದೂರವಿರುವುದು ನಿಮಗೆ ತುಂಬ ಅಗತ್ಯ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಸಣ್ಣ ತಪ್ಪು ಕೂಡ ದೊಡ್ಡ ತೊಂದರೆ ತರಬಹುದು. ನಿಮ್ಮ ಶ್ರಮ ಮತ್ತು ಶ್ರದ್ಧೆಯ ಫಲ ಸಿಗುವ ಸಂಕೇತಗಳು ಕಾಣಿಸುತ್ತಿವೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮಿಂದ ತುಂಬ ಪ್ರಭಾವಿತರಾಗುತ್ತಾರೆ. ಆದಾಗ್ಯೂ ಸರ್ಕಾರಿ ಕೆಲಸಗಳಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲದೆ ಹೆಜ್ಜೆ ಇಡಬೇಡಿ. ಯಾವುದೋ ಹಳೆಯ ವಿಷಯ ಅಥವಾ ತಪ್ಪಿನ ಬಗ್ಗೆ ತಿಳಿದು ಬಂದರೆ ಜೀವನ ಸಂಗಾತಿ ಸ್ವಲ್ಪ ನಿಮ್ಮಿಂದ ಬೇಸರಗೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿ, ನಿಮಗೆ ಉತ್ತಮವಾಗಿರುತ್ತದೆ. ಅದೇ ರೀತಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗೆ ಯಾವ ಸಮಯ ಸರಿಯೋ ಆ ಸಮಯ ಇಂದಿನ ದಿನವು ಸಮತೋಲನ ಕಾಪಾಡಿಕೊಳ್ಳುವ ಸಂಕೇತವನ್ನು ಕೊಡುತ್ತಿದೆ. ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯ ವಿಷಯ. ಅವಕಾಶ ಸಿಕ್ಕರೆ ಖಂಡಿತ ಸಹಾಯ ಮಾಡಿ ಒಬ್ಬರಿಗೊಬ್ಬರು. ಆದರೆ ನಿಮ್ಮ ಕೆಲಸಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಸರಿಯಲ್ಲ. ಹೌದು, ಇದರ ಮೇಲೂ ನೀವು ಗಮನ ಕೊಡಬೇಕು. ನಿಮ್ಮ ಮಾತು ಇಂದು ಜನರ ಮೇಲೆ ಆಳವಾದ ಪ್ರಭಾವ ಬೀರಬಹುದು. ಆದ್ದರಿಂದ ಮಾತನಾಡುವಾಗ ಪದಗಳನ್ನು ಯೋಚಿಸಿ ಆಯ್ಕೆ ಮಾಡಿ. ಯಾವುದೋ ಹೊಸ ಎಲೆಕ್ಟ್ರಾನಿಕ್ ಗ್ಯಾರೇಜ್ ಅಥವಾ ಉಪಕರಣಗಳನ್ನು ಖರೀದಿಸುವ ಯೋಗ ಇದೆ. ತಂದೆ ತಾಯಿಯ ಪ್ರೀತಿ ಮತ್ತು ಮಾರ್ಗದರ್ಶನ ನಿಮಗೆ ಮಾನಸಿಕ ಬಲ ಕೊಡುತ್ತದೆ ಮತ್ತು ಅವರ ಸಲಹೆ ನಿಮಗೆ ಲಾಭದಾಯಕವಾಗಿ ಸಾಬೀತಾಗಬಹುದು. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಹೇಳುತ್ತಾರೆ ಅಲ್ವಾ, ತಾಯಿಯ ಆಶೀರ್ವಾದ ಎಂದಿಗೂ ವ್ಯರ್ಥ ಹೋಗುವುದಿಲ್ಲ. ನೀವು ನಿಜವಾದ ಮನಸ್ಸಿನಿಂದ ತಂದೆ ತಾಯಿಯ ಆಶೀರ್ವಾದ ಪಡೆದರೆ ನೀವು ನಿಮ್ಮ ಜೀವನದಲ್ಲಿ ಖಂಡಿತ ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಕೆಲಸ ಖಂಡಿತ ಆಗುತ್ತದೆ. ನೀವು ಮನಸ್ಸಿನಲ್ಲಿ ಯೋಚಿಸಿ ಹೋದ ಕೆಲಸ. ಹೌದು ಸ್ನೇಹಿತರೆ, ಈ ಮಾತನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕುಂಭ ರಾಶಿಯವರೇ, ಧನ್ಯವಾದಗಳು.